ಈ 360 ಡಿಗ್ರಿ ಹಾರ್ಟ್ಗೆ ಈ 3 ಆರ್ಟ್ರೀಸಿಂದನೇ ಬ್ಲಡ್ಡು ಹೋಗೋದು. ಈ ಆರ್ಟ್ರೀಸಲ್ಲಿ ಸಾಮಾನ್ಯವಾಗಿ ಕೊಲೆಸ್ಟ್ರಾಲ್ ಡಿಪಾಸಿಷನ್ ಆಗಿ ಬ್ಲಾಕೇಜ್ಗಳಾಗುತ್ತೆ. ನಮಸ್ಕಾರ, ನಾನು ವಿಠಲ್ ಡಿ ಬಾಗಿ, ಕನ್ಸಲ್ಟೆಂಟ್ ಕಾರ್ಡಿಯಾಲಜಿಸ್ಟ್, ಅಪೋಲೋ ಮತ್ತು ಭಾಗ್ಯ ಹಾರ್ಟ್ ಸೆಂಟ್ರಲ್ಲಿ ಕೆಲಸ ಮಾಡ್ತೀನಿ. ವಯಸ್ಸಾಗೋದಾಗುತ್ತೆ, ಜೆಂಟ್ಸಲ್ಲಿ ಜಾಸ್ತಿ ಕಾಮನ್ನು, ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ಆಗುತ್ತೆ. ಈ ಬ್ಲಡ್ ಪ್ರೆಷರ್ ಜಾಸ್ತಿ ಇದ್ದರೆ, ಬ್ಲಡ್ ಶುಗರ್ ಜಾಸ್ತಿ ಇದ್ದರೆ, ಬ್ಲಡ್ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ, ಸ್ಮೋಕಿಂಗ್ ಇದ್ದರೆ, ಎಕ್ಸಸೈಸ್ ಮಾಡದೇ ಇದ್ದರೆ, ದೇಹದ ತೂಕ ಜಾಸ್ತಿ ಇದ್ದರೆ, ತುಂಬ ಸ್ಟ್ರೆಸ್ ಲೆವೆಲ್ ಇದ್ದರೆ, ಹೀಗೆ ಸುಮಾರು ಕಾರಣಗಳಿಂದ ಆ ಕೊಲೆಸ್ಟ್ರಾಲ್ ಡಿಪಾಸಿಷನ್ನು ಈ ಆರ್ಟರೀಸ್ ಒಳಗಡೆ ಆಗ್ತಾ ಹೋಗುತ್ತೆ. ಈ ಕೊಲೆಸ್ಟ್ರಾಲ್ ಡಿಪಾಸಿಷನ್ ಮೇಲೆ ಒಂದು ಸ್ಕಿನ್ ಲೇಯರ್ ಥರ ಒಂದು ಲೈನಿಂಗ್ ಇರುತ್ತೆ, ಅದಕ್ಕೆ ಎಂಡೋಥೆಲಿಯಮ್ ಅಂತ ಕರಿತೀವಿ. ಇದು ಬಲಗಡೆ ಇರೋದು ರೈಟ್ ಕಾರ್ನರ್ ಆರ್ಟ್ರಿ, ಸೆಂಟ್ರಲ್ ಲೆಫ್ಟ್ ಎಂಟೈರ್ ಡಿಸೆಂಡಿಂಗ್ ಆರ್ಟ್ರಿ, ಲೆಫ್ಟ್ ಸೈಡಲ್ಲಿರೋದಕ್ಕೆ ಲೆಫ್ಟ್ ಸರ್ಕಂಫ್ಲೆಕ್ಸ್ ಆರ್ಟ್ರಿ ಅಂತ ಕರಿತೀವಿ. ಈ ಆರ್ಟ್ರಿಯಲ್ಲಿ ಈ ಜಾಗದಲ್ಲಿ ಇಲ್ಲೊಂದು ಕೊಲೆಸ್ಟ್ರಾಲ್ ಡಿಪಾಸಿಷನ್ ಬ್ಲಾಕ್ ಆಗಿದೆ. ಈ ಕೊಲೆಸ್ಟ್ರಾಲ್ ಮೇಲೆ ಇಲ್ಲೊಂದು ವೈಟ್ ಲೈನಿಂಗ್ ಇದೆ, ಇದು ಎಂಡೋಥೆಲಿಯಮ್ ಅಂತ ಕರಿತೀವಿ. ಒಂದು ಚರ್ಮದ ಪದರ ಥರ ಅದ್ರ ಮೇಲೆ ಇರುತ್ತೆ ಆರ್ಟ್ರೀಸ್ ಮೇಲೆ. ಯಾವಾಗ ಈ ವೈಟ್ ಲೇಯರ್ ಯಾವಾಗ ಬ್ರೇಕ್ ಆಗುತ್ತೋ, ಅದು ಯಾವಾಗ ಡ್ಯಾಮೇಜ್ ಆಗುತ್ತೋ, ಆವಾಗ ಅದೇ ಆರ್ಟ್ರಿ ಮೇಲೆ ಅದೇ ಜಾಗದಲ್ಲಿ ಈ ಥರ ಬ್ಲಡ್ ಕ್ಲಾಟ್ ಥರ ಆಗುತ್ತೆ. ಇದು ಕ್ಲಾಟ್ ಆಗಿಬಿಟ್ರೆ ಇದರಿಂದ ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ. ಸೊ ಕ್ಲಾಟ್ ಆಗಿದ್ದ ಮುಂಚೆ ನಮಗೆ ಇದು ಬ್ಲಾಕ್ ಗೊತ್ತಾಗಬೇಕು ಅಂದರೆ ರುಟೀನ್ ECG ಎಕೋಲ್ಲಿ ಗೊತ್ತಾಗೋದಿಲ್ಲ. ಸೊ ಈಗ ಈ ಆರ್ಟ್ರಿಯಲ್ಲಿ ಈ ವೈಟ್ ಲೈನಿಗೆ ಯಾವಾಗ ಬ್ರೇಕ್ ಆಗುತ್ತೋ ಅದ್ರ ಮೇಲೆ ದಿಢೀರ್ ಅಂತ ಬ್ಲಡ್ ಕ್ಲಾಟ್ ಆಗಿಬಿಟ್ಟು ಆ ಆರ್ಟ್ರಿ 100% ಬ್ಲಾಕ್ ಆಗುತ್ತೆ. ಇದಕ್ಕೆ ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ.